ಈ ತಿಂಗಳು 8ನೇ ತಾರೀಕು ಶನಿವಾರದಂದು ಚಿತ್ರದುರ್ಗದ ಶ್ರೀ ರೇಣುಕಾ ಸ್ವಾಮಿಯವರನ್ನು ಸಿನಿಮಾ ಸ್ಟೈಲ್ನಲ್ಲಿ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆತಂದು ಕೊಲೆ ಮಾಡಿರ್ತಕ್ಕಂಥದ್ದನ್ನು ನಾವೆಲ್ಲ ಮಾಧ್ಯಮಗಳಲ್ಲಿ ಗಮನಿಸಿದ್ದೀವಿ. ಯಾರು ನಾಡಿನ ಕಲೆ, ಸಂಸ್ಕೃತಿ, ಸಂಪ್ರದಾಯವನ್ನು ಎತ್ತಿಡಿಬೇಕಾಗಿತ್ತು ಮೇರು ನಟ ಅಂಥೇಳಿ ಏನು ಹೆಸರು ಪಡ್ಕೊಂಡಿದ್ರು ಅಂತಹ ನಟ ದರ್ಶನ್ ಮತ್ತು ಪಟಾಲಂಗಳು ಕೊಲೆ ಆರೋಪಿ ಆಗಿರ್ತಕ್ಕಂಥದ್ದನ್ನು ನೋಡಿ ನಮಗಂತೂ ತುಂಬ ದಿಗ್ಭ್ರಮೆ ಆಗಿದೆ. ಇಂತಹ ಮನೋಸ್ಥಿತಿ ಇರ್ತಕ್ಕಂಥ ಜನರಿಂದ ಸಮಾಜದ ಸ್ವಾಸ್ಥ್ಯ ಕೂಡ ಹಾಳಾಗ್ತಾ ಇದೆ. ಅವರುಗಳ ಹೆಸರು ಮತ್ತು ಅಂತಸ್ತಿನಿಂದ ಹಣ ಗಳಿಸಿದರು. ಅದರಿಂದ ಅವರು ಇಂತಹ ಹೀನ ಕೃತ್ಯಗಳಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ನಾನು ಮೊದಲು ಹೇಳಿದಂಗೆ ಅತ್ಯಂತ ದುರದೃಷ್ಟಕರ ಅಂತೇಳಿ ಭಾವಿಸಿದ್ದೀನಿ. ಉರಿದಿದ್ದು ಬೂದಿ ಆಗ್ತದೆ ಅಂತ ಹೇಳ್ತಾರೆ ನಮ್ಮ ಹಳ್ಳಿನಲ್ಲಿ. ಉರಿದ್ಮೇಲೆ ಅದು ಬೂದಿ ಆಗಲೇಬೇಕು. ಉರಿತಾ ಇರ್ತಕ್ಕಂಥವರು ಕೂಡ ಒಂದಿಲ್ಲ ಒಂದು ದಿನ ನಾಶ ಆಗ್ತಾರೆ ಅನ್ನೋದಕ್ಕೆ ನಟ ದರ್ಶನ್ ಅವರೇ ಒಂದು ದೊಡ್ಡ ಉದಾಹರಣೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಈ ದೂರು ದಾಖಲಿಸ್ಕೊಳ್ತಕ್ಕಂಥವ್ರು, ಕಾನೂನು ಕ್ರಮ ಕೈಗೊಳ್ತಕ್ಕಂಥವ್ರು ಇಂತಹ ಮೊಕದ್ದಮೆಗಳಲ್ಲಿ ವಿಫಲರಾಗ್ತಾ ಇದ್ದಾರೆ. ಇದು ಕಾನೂನಿನ ದೌರ್ಬಲ್ಯವೋ, ಇಲಾಖೆಯ ದೌರ್ಬಲ್ಯವೋ, ಆಡಳಿತಗಾರರ ದೌರ್ಬಲ್ಯವೋ ಅಂಥೇಳಿ ನಾವು ಪ್ರಶ್ನೆ ಮಾಡಲೇಬೇಕಾಗಿದೆ. ಇಂತಹ ರಣರೋಚಕ ಒಂದು ದುರ್ಘಟನೆ ನಡೆದಿದೆ. ಮೇರು ನಟ ಮತ್ತು ಅವರ ಪಟಾಲಂಗಳು ಕೊಲೆಯಲ್ಲಿ ಮತ್ತು ಅತ್ಯಾಚಾರಗಳಲ್ಲಿ ಭಾಗಿಯಾಗ್ತಾ ಇರ್ತಕ್ಕಂಥದ್ದು ಇದು ಕನ್ನಡ ನಾಡಿಗೆ, ಕರ್ನಾಟಕಕ್ಕೆ ಶೋಭೆಯನ್ನು ತರ್ತಕ್ಕಂಥದ್ದಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.